ಒಂದಾನೊಂದು ಊರು, ಅಲ್ಲಿ ಪುಂಡರೀಕ ಅಂತ ಒಬ್ಬ ಗೃಹಸ್ಥ ಇದ್ದ. ವೈಶಾಖ ಕಳೆದು ಆಗಸದ ತುಂಬೆಲ್ಲ ಕಾರ್ ಮೋಡಗಳು ಚೆದುರಿದಾಗ ಆತ ತನ್ನ ಮನೆಯ ಮಹಡಿಯನ್ನು ದಿಟ್ಟಿಸ್ತಾನೆ. ಎಲ್ಲೋ ಮಹಡಿ ಬಿರುಕು ಬಿಟ್ಟಿದೆ ಅನಿಸುತ್ತೆ, ಅದನ್ನು ಸರಿ ಮಾಡಬೇಕು. ದಂಪತಿಗಳು ಒಂದು ಕಡೆ ಕುಳಿತು ಯೋಚನೆ ಮಾಡ್ತಾರೆ, ಏನು ಮಾಡೋದು ಅಂತ. ತಮ್ಮ ಬಳಿ ಇದ್ದ ಸ್ವಲ್ಪ ಹೊನ್ನನ್ನು ಮಾರಿಬಿಡೋಣ ಅಂತ. ಒಂದು ಮುಂಜಾನೆ ಆ ಪುಂಡರೀಕ ತನ್ನ ಬಳಿ ಇದ್ದ ಬಂಗಾರವನ್ನು ತೆಗೆದುಕೊಂಡು ಪಕ್ಕದ ಊರಿನ ಸಂತೆಯಲ್ಲಿ ಮಾರಲಿಕ್ಕೆ ಅಂತ ಹೊರಡ್ತಾನೆ. ಅರ್ಧ ಕಾಡಿನವರೆಗೆ ಬರ್ತಾನೆ. ಅಲ್ಲೊಂದು ಸುಂದರವಾದ ಪರಿಸರ, ಜುಳು ಜುಳು ನಿಧಾನಗೈವ ಒಂದು ನದಿ, ಒಂದು ತೊರೆ. ಅಲ್ಲಿ ಕುಳಿತು ಪುಂಡರೀಕ ಮನೆಯಿಂದ ತಂದಿದ್ದ ಬುತ್ತಿಯನ್ನು ತಿಂತಾ ಇರ್ತಾನೆ. ಆ ಸಮಯದಲ್ಲಿ ಆತನಿಗೆ ಅಲ್ಲಿ ಇನ್ನಿಬ್ಬರು ಗೆಳೆಯರು ಸೇರ್ಕೋತಾರೆ. ಪ್ರಾಣಿಗಳಿಂದ, ಕಳ್ಳಕಾಕರಿಂದ ನಮ್ಮನ್ನು ನಾವು ರಕ್ಷಿಸಿಕೊಂಡು ಹೋಗಲಿಕ್ಕೆ ನಾವು 3 ಇದ್ದರೆ ಒಳ್ಳೆಯದಾಗತ್ತೆ, ನಾವು ಸೇರಿ 3 ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಒಂದಿಷ್ಟು ದೂರ ಬಂದ ಮೇಲೆ ಪುಂಡರೀಕನಿಗೆ ಗೊತ್ತಾಗತ್ತೆ, ತನ್ನ ಬಳಿ ಇದ್ದಂಥ ಗೆಳೆಯರು ನಿಜವಾದ ಸ್ನೇಹಿತರಲ್ಲ. ಅವರು ಮಧ್ಯ ಕಾಡಿನಲ್ಲಿ ತನ್ನನ್ನು ನಿಲ್ಲಿಸಿ ತನ್ನ ಬಳಿ ಇರುವಂಥ ಬಂಗಾರವನ್ನು ಅಪಹರಿಸಲು ಕಾಯ್ತಾ ಇದ್ದಾರೆ ಅಂತ. ಕೊನೆಗೆ ಒಂದು ಹಂತದಲ್ಲಿ ಆತ ಕಾಡಿನಲ್ಲಿ ಅವರಿಂದ ತಪ್ಪಿಸಿಕೊಂಡು ಓಡಲಿಕ್ಕೆ ಶುರು ಮಾಡ್ತಾನೆ. ಸಹಜವಾಗಿ ಅವರು ಒಟ್ಟಿಸಿ ಬರ್ತಾರೆ. ಒಂದಿಷ್ಟು ದೂರ ಓಡಿ 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 ಒಳಗಡೆ ಬಂದಾಗ ಅದೊಂದು ಸಣ್ಣ ನದಿ ಹರಿತಾ ಇದೆ. ಆ ನದಿಯ ಪಕ್ಕದಲ್ಲಿ ಒಂದು ಸಣ್ಣ ಕುಟೀರ. ಆ ಕುಟೀರದಲ್ಲಿ ಒಬ್ಬ ಯತಿಗಳು ಕುಳಿತು ತಪಸ್ಸು ಮಾಡ್ತಾ ಇರ್ತಾರೆ. ಈ ಪುಂಡರೀಕ ಓಡಿ ಹೋಗಿ ಅವರ ಬಳಿ ನಿವೇದನೆ ಮಾಡಿಕೊಳ್ತಾರೆ. ತನ್ನನ್ನು ಹೀಗೆ ಇಬ್ಬರು ಕಳ್ಳರು ಬೆನ್ನು ಬಿದ್ದಿದ್ದಾರೆ, ಅವರಿಗೆ ನಾನು ಇಲ್ಲಿದ್ದೇನೆ ಅಂತ ಹೇಳಬೇಡಿ ಅಂತ ಹೇಳಿ ಒಳಗಡೆ ಹೋಗಿ ಸೇರಿಕೊಳ್ತಾನೆ. ಯತಿಗಳು ನಿರೀಕ್ಷೆ ಮಾಡಿದ ಹಾಗೆ ಆ ಇಬ್ಬರು ಕಳ್ಳರು ಬರ್ತಾರೆ. ಬಂದು ಯತಿಗಳ ಬಳಿ ಹೇಳ್ತಾರೆ, ಸ್ವಾಮಿ, ನನ್ನ ಗೆಳೆಯರೊಬ್ಬರು ಇಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಅವರನ್ನೇನಾದರೂ ನೋಡಿದಿರಾ ಅಂತ. ಗೆಳೆಯರೇ, ಈಗ ಆ ಯತಿ ಏನು ಹೇಳಬೇಕು? ಸುಳ್ಳು ಯಾವುದು, ಸತ್ಯ ಯಾವುದು? ಇದನ್ನು ನೀವು ನನಗೆ ತಿಳಿಸೋ ಪ್ರಯತ್ನ ಮಾಡಿ. ಮತ್ತೊಮ್ಮೆ ಇದರ ಉತ್ತರವನ್ನು ನಾನು ಮುಂದಿನ ಕಥೆಯಲ್ಲಿ ಹೇಳ್ತೇನೆ. ಅಲ್ಲಿವರೆಗೆ ನಮಸ್ಕಾರ.